ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾನು ಒಂದು ಪಾಪ್ಕಾರ್ನ್ ಯಾವ ರೀತಿ ಮಾಡ್ತಾರೆ KFCಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾನೆ. ಮಿಸ್ ಮಾಡಿದೆ ನೋಡಿ. ಸೊ ನೋಡ್ತಾ ಇರ್ಬೋದು ನಾನು ಒಂದು ಹಾಫ್ kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಟ್ಟಿರ್ತಾರೆ ಚಿಕನ್ ಶಾಪಲ್ಲಿ. ನಾವು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ, 1-2 ಪೀಸು. ಸೊ ಚಿಕನ್ ತೊಳ್ಕೊಂಡು ನೀಟಾಗಿ ಇಟ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಮತ್ತು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ನಾನು 1.5 ಚಮಚ ಹಾಕಿದ್ದೀನಿ, ಏಕೆಂದರೆ ಸ್ವಲ್ಪ ಸ್ಪೈಸಿ ಇದ್ರೇ ಚೆಂದ ಅಂತೇಳಿ. ಮತ್ತು ವೆನಿಗರು 1 ಟೇಬಲ್ ಸ್ಪೂನ್ ಹಾಕಿ, ಮತ್ತು ಬ್ಲಾಕ್ ಸಾಸ್ ಕೂಡ 1 ಟೇಬಲ್ ಸ್ಪೂನ್ ಹಾಕಿ, ಮತ್ತು ಅದಕ್ಕೆ ನೀರು ಕೂಡ ಹಾಕಬಾರ್ದು. ಮತ್ತು 1 ಎಗ್ ಹಾಕಬೇಕಾಗತ್ತೆ. ನಾನು ಎಗ್ಗು ಇದರಲ್ಲಿ ತೋರಿಸಿಲ್ಲ, ನಾನು ಲಾಸ್ಟಿಗೆ ಹಾಕ್ಕೊಂಡೆ, ಯಾಕೆಂದರೆ ಅದು ಅಷ್ಟು ನೀಟಾಗಿ ಬರಲಿಲ್ಲ. ಸೊ ಅದಕ್ಕೆ ನೀಟಾಗಿ ಕೋಟಿಂಗ್ ಬರಬೇಕು ಅಂದರೆ ನೀವು ಮೊಟ್ಟೆ ಹಾಕಲೇಬೇಕು. ಮೊಟ್ಟೆ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ಮತ್ತು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಬೇಕು. ಹಾಲು ಹಾಕ್ಬಿಟ್ಟು ಒಂದು ಕವರಿಂಗ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನಾನು ಒಂದು 3/4 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಾದಮೇಲೆ ಅದು ಡಪ್ ಮಾಡಲಿಕ್ಕೆ ಕ್ರಿಪ್ಸಿಯಾಗಿ ಬರಬೇಕು ಅಂತ ಅಂದರೆ ಇದೊಂದು ಪೌಡ್ರು ರೆಡಿ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ನಾನು ಮೈದಾನ ಹಿಟ್ಟು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಖಾರದ ಪುಡಿ ಕೂಡ ಹಾಕಿದ್ದೀನಿ. ಅಲ್ಲಿ 1.5 ಚಮಚ ಹಾಕಿದ್ದೆ, ಇಲ್ಲಿ ಇನ್ನೊಂದು ಅರ್ಧ ಚಮಚ ಹಾಕಿದ್ದೀನಿ, ಏಕೆಂದರೆ ಸ್ವಲ್ಪ ಸ್ಪೈಸಿ ಇದ್ರೇ ಚೆಂದ. ಮತ್ತು ಇದಕ್ಕೆ ಗರಂ ಮಸಾಲ ನಾನು ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಸ್ಮ್ಯಾಚ್ ಮಾಡ್ಕೋಬೇಕು. ಪೌಡ್ರ್ ನೀಟಾಗಿ ಹೊಂದ್ಕೊಳೋ ಥರ ನೀಟಾಗಿ ಮಿಕ್ಸಿಂಗ್ ಮಾಡಿಬಿಟ್ಟು ಇದನ್ನು ಒಂದು ಸೈಡಿಗೆ ಇಟ್ಕೋಬೇಕಾಗತ್ತೆ. ಮತ್ತು ನಾನು ಫ್ರಿಜ್ಜಲ್ಲಿ ಸ್ವಲ್ಪ ತಣ್ಣೀರನ್ನು ಇಟ್ಕೊಂಡಿದ್ದೆ, ಏಕೆಂದರೆ ಡಪ್ ಮಾಡಾಕುವಾಗ ತಣ್ಣೀರು ಬೇಕಾಗುತ್ತೆ, ಫ್ರಿಜ್ ನೀರು. ಮತ್ತು 3/4 ಗಂಟೆ ಆಗಿರೋದ್ರಿಂದ ಮತ್ತು ನಾನು ಚಿಕನ್ ತೊಗೊಂಡು ಅದು ನೀಟಾಗಿ ಹೊಂದ್ಕೊಂಡಿತ್ತು, ಚೆನ್ನಾಗಾಗಿತ್ತು. ಸೊ ಅದನ್ನು ನಾನು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ನಾನು ತಣ್ಣೀರಲ್ಲಿ ಹಾಕಿ ಫಸ್ಟು ಡಪ್ ಮಾಡಿಬಿಟ್ಟು ಪೌಡ್ರಲ್ಲಿ ಡಪ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ, ತಣ್ಣೀರಿಗೆ ಹಾಕ್ತೀನಿ. ಮತ್ತು ತಣ್ಣೀರಿಂದ ಎತ್ಕೊಂಡು ಮತ್ತೆ ಇನ್ನೊಂದು ಸಲ ಡಪ್ ಮಾಡಿಬಿಟ್ಟು ಕರಿಯ ಅಂಥದ್ದು ಕರೆದ್ರೆ ತಿಂತಾಯಿದ್ರೆ ಎಂಥರಿಗಾದರೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸಕ್ಕತ್ತಾಗಿತ್ತು. ಮತ್ತು KFCಲಿ ಸಿಕ್ಕಿರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಇತ್ತು, ಅಷ್ಟೇ ಚೆನ್ನಾಗಿತ್ತು. ನನ್ನ ಮಕ್ಕಳಂದ್ರೂ ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಸೊಸೆ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಮಮ್ಮಿ ನಂಗೆ ಬೇಕು ಪಾಪ್ಕಾರ್ನ್ ಬೇಕು ಅಂತ ಕೇಳ್ತಾಯಿದ್ದೆ ನನ್ನ ಮಗ. ಸೊ ಅವನು ಯಾವತ್ತೂ ತಿಂದೇ ಇರೋನು ಅಷ್ಟು ಚೆನ್ನಾಗಿ ತಿಂದ. ಮತ್ತು ನನ್ನ ಸೊಸೆನೂ ಅಷ್ಟೇ, ಕೇಳಬೇಕಾ, ನಾನ್ ವೆಜ್ ಪ್ರಿಯಳು ನನ್ನ ಸೊಸೆ, ಅವಳಂದ್ರೂ ಸಖತ್ತಾಗಿ ತಿಂತ. ಮತ್ತು ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನಾನು ಚೆನ್ನಾಗಿ ತಿಂದೆ. ಫಸ್ಟ್ ಆಫ್ ಆಲ್ ನನಗೆ ಅವತ್ತು ಎಸ್ಟರ್ಡೇ ವಿಡಿಯೋ ನಾನು ಎಸ್ಟರ್ಡೇ ಮಾಡಿದ್ದು. ಸೊ ಹಂಗಾಗಿ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನಾನು ಎಣ್ಣೆಯಲ್ಲಿ ಕರಿಯುವಾಗ ಆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲಿ ಈ ಥರ ಬಂತು, ಸೇಮ್ KFC ಥರನೇ ಕಾಣಿಸ್ತಾ ಇತ್ತು ತಾನೆ ನಿಮಗೆ, ಇದೇ ಥರನೇ ಬಂದಿತ್ತು. ನಾನು ಟೇಸ್ಟ್ ಮಾಡಿದಾಗ ಮಾತ್ರ ಸಕ್ಕತ್ತಾಗಿತ್ತು. ಈ ವಿಡಿಯೋ ನೋಡ್ಬಿಟ್ಟು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್, ಸಿ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗೋದಲ್ಲಿ ಈ ಥರದೇ ಒಂದು ಸೂಪರ್ ರೆಸಿಪಿ ಇಲ್ಲ ಒಂದು ಸೂಪರ್ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಬಾಯ್, ಸಿ ಯು.